ಗಮನ ಹರಿಸೋದಾದ್ರೆ 3 ದಿನದ ಹಿಂದೆ ಬೆಂಗಳೂರಿನ ನಗರಪೇಟೆಯಲ್ಲಿರುವಂತ ಸಿದ್ದಣ್ಣ ಗಲ್ಲಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದ ಅನ್ನುವ ಆ ಕಾರಣಕ್ಕೋಸ್ಕರ ಆಸಾನ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ಹಲ್ಲೆ ಮಾಡಿದ್ರು ಪ್ರಕರಣ. ಆ ಪ್ರಕರಣದ ಬಳಿಕ ಬಿಜೆಪಿ ಈಗ ಒಂದು ಆಗ್ರಹಕ್ಕೆ ಮುಂದಾಗಿದೆ. ಮಸೀದಿಗಳಲ್ಲಿ ಮೈಕನ್ನು ತೆರವು ಮಾಡಬೇಕು ಅಂತ ಹೇಳಿ ನಗರಪೇಟೆ ದಂಗಲ್ ಬೆನ್ನಲ್ಲೇ ಬಿಜೆಪಿ ಈ ರೀತಿಯಾಗಿ ಕೂಗನ್ನು ಎತ್ತಿದೆ. ಟ್ವೀಟ್ ಮಾಡಿ ಮೈಕ್ ತೆರವಿಗೆ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ್ರಹಿಸಿದ್ರು. ಆ ಯತ್ನಾಳ್ ಅವರ ಆಗ್ರಹಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ರಾಷ್ಟ್ರವಾಗೋದಿಲ್ಲ, ಭಾರತ ಜಾತ್ಯತೀತ ದೇಶ ಅಂತ ಅಬ್ದುಲ್ ರಜಾಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅದು ಯತ್ನಾಳ್ ಅವರ ಅಪ್ಪನ ಕೈಯಲ್ಲೂ ಆಗಲ್ಲ. ಈ ಥರ ಮಾತಾಡಿ ಬರೀ ಗೋಡ್ಸೆ ಜಿ ಅವರು ದೇಶಭಕ್ತರು ಒಂದಿದ್ದಕ್ಕೆ ಸಾಧ್ವಿ ಪ್ರಜ್ಞಾ ಠಾಕೂರ್ಗೆ ಈ ಸಲ ಟಿಕೆಟ್ ಕೊಡಲಿಲ್ಲ ಮೋದಿಯವರು. ಈ ಥರದ ದೇಶದ್ರೋಹಿ ಹೇಳಿಕೆಗಳನ್ನು ಯಾರೂ ಸ್ವಾಗತ ಮಾಡಲ್ಲ. ನಾವು ಅದನ್ನು ಹಿಂದೂ ರಾಷ್ಟ್ರ ಮಾಡಿಬಿಡಬೇಕು, ನಾವು ಅದು ಮಾಡಿಬಿಡ್ತೀವಿ. ಮುಸ್ಲಿಂ ದ್ವೇಷ ಈಸ್ ನಾಟ್ ಈಕ್ವಲ್ ಟು ದೇಶದ ಉದ್ಧಾರ, ದೇಶದ ಡೆವಲಪ್ಮೆಂಟ್. ಮುಸ್ಲಿಂ ದ್ವೇಷ ತೋರಿಸಿದ್ರೆ ನಿಮಗೆ ಟಿಕೆಟ್ ಸಿಗಲ್ಲ. ಇವತ್ತು ಬಿ ಜೆ ಪಿಯ ನಿಲುವು ನನಗೆ ತುಂಬ ಇಷ್ಟ ಆಯಿತು. ಮುಸ್ಲಿಂ ದ್ವೇಷ ತೋರಿಸಿದ್ರೆ ನಿಮಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತ ಈ ಸಂಸದರು ತಿಳ್ಕೊಂಡಿದ್ರು. ಆ ಥರ ಇಲ್ಲ. ಇವತ್ತಿನ ವಿಷಯ ಎತ್ಕೊಳ್ಳಿ, ಹನುಮಾನ್ ಚಾಲಿಸ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಅವರು ಹೋಗ್ಬಿಟ್ಟು ಕೊಟ್ಟಿರುವ ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನಲ್ಲಿ ಏನು, ನಾನು ಹಾಕಿದ ಹಾಡಿಗೆ ಸೌಂಡ್ ಜಾಸ್ತಿ ಇತ್ತು, ಸೌಂಡ್ ಕಡಿಮೆ ಮಾಡಿ ಅಂತ ಅವ್ರು ಹೇಳಿದ್ರು. ನನಗೇನಿಕ್ಕೆ, ನಾನು ಪ್ರತಿದಿನ ಆಗ್ತಿಲ್ಲ, ಇವಾಗ ಏನಕ್ಕೆ ನಿಮ್ಗೇನು ತೊಂದರೆ ಆಗ್ತಿದೆ ಅಂತ ಕೇಳಿದ್ದಕ್ಕೆ ನನಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಅದಾದ ನಂತರ ಯಾವ ಥರ ಸ್ಟೇಟ್ಮೆಂಟ್ಗಳು ಚೇಂಜ್ ಆಯ್ತು ಇವ್ರದ್ದು. 3 ದಿನ ಕಳೀತು. ಇವತ್ತು ಬೆಳಿಗ್ಗೆ ಅವರು ಸ್ಟೇಟ್ಮೆಂಟ್ ನೋಡಿ, ಏನು ಈ ದೇಶದಲ್ಲಿ ಹನುಮಾನ್ ಚಾಲಿಸ ಹಾಕಬಾರ್ದಂತ ಇವತ್ತು ಕೇಳ್ತಿದ್ರು ಮನುಷ್ಯ. ಅಂದರೆ ಬಿ ಜೆ ಪಿಯ ಈ ಪೊಲಿಟಿಕಲ್ ಇದಕ್ಕೆ ನಾವು ಬಲಿಯಾಗಬಾರ್ದು. ಕೇವಲ ಮಸೀದಿಗಳಿಗೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳಕ್ಕೆ ಬರ್ತದು. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇನ್ನೂ ಗೊತ್ತಿಲ್ಲ ಇದು ಒಂದು ಸೆಕ್ಯುಲರ್ ದೇಶ ಅಂತ. ನಾವೇನು ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಯಾವ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗಲ್ಲ. ಮೋದಿಯವರಿಗೆ ವೋಟ್ ಕೊಟ್ಟಿರೋದು ಬರೀ 39% ದೇಶದ ಜನ. ಮಿಕ್ಕಿದ 61% ಜನ ಇವತ್ತಿಗೂ ಕೂಡ ಇದು ಒಂದು ಸೆಕ್ಯುಲರ್ ದೇಶ ಆಗಿಯೇ ಉಳಿಬೇಕು ಅಂತ ಅವರ ಇಚ್ಛೆ, ಅವರ ಆಸೆ. ಈ ತರಹದ ದೇಶದ್ರೋಹಿ ಹೇಳಿಕೆ ಅಂತೀನಿ ನಾನು. ಇದನ್ನು ಯಾವುದೇ ಒಂದು ಪಕ್ಷಕ್ಕೆ 900 ವರ್ಷ ಮೊಘಲರಾಗಿದ್ದರು. ಆ ಕಾಲದ ದೇವಸ್ಥಾನಗಳು ಇವತ್ತು ಇಲ್ವಾ? ಅವ್ರೇನಾದ್ರು ಎಲ್ಲ ಹೊಡೆದಾಕ್ಬಿಟ್ಟು ಕೈಯಿಂದನೂ ಆಗಿಲ್ಲ, ಯಾರ ಕೈಯಿಂದನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯತ್ನಾಳ್ ಅವರ ಅಪ್ಪನ ಕೈಯಲ್ಲೂ ಆಗಲ್ಲ. ಈ ಥರ ಮಾತಾಡಿ ಬರೀ ಗೋಡ್ಸೆ ಜಿ ಅವರು ದೇಶಭಕ್ತರು ಒಂದಿದ್ದಕ್ಕೆ ಸಾಧ್ವಿ ಪ್ರಜ್ಞಾ ಠಾಕೂರ್ಗೆ ಈ ಸಲ ಟಿಕೆಟ್ ಕೊಡಲಿಲ್ಲ ಮೋದಿಯವರು. ಈ ಥರದ ದೇಶದ್ರೋಹಿ ಹೇಳಿಕೆಗಳನ್ನು ಯಾರೂ ಸ್ವಾಗತ ಮಾಡಲ್ಲ.